ಸೊ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಹೆಸರು ಕಾಳು ನೆನ್ಸಿಟ್ಕೊಂಡ್ಬಿಟ್ರೆ ಅಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅವ್ರು ಬಂದ ತಕ್ಷಣ ಕೊಟ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳಿನ ಪಾನಕ ಇಲ್ಲಿ ರೆಡಿ ಆಗಿದೆ. ಈ ಬೇಸಿಗೆಗೆ ತುಂಬಾ ತಂಪು ಮತ್ತೆ ಹೆಲ್ದಿ, ವೆರಿ ಹೆಲ್ದಿ, ಪ್ರೊಟೀಷಿಯಸ್. ಒಂಥರ ನಿಮ್ಗೆ ಸ್ಟಮಕ್ ಫುಲ್ ಆಗೂ ಇರುತ್ತೆ ಎಷ್ಟೊತ್ತು. ಆಮೇಲೆ ಡಯಟ್ಗೂ ಒಳ್ಳೇದು. ಸಖತ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಳಗ್ಗೆ ಹೊತ್ತು ತುಂಬಾ ಎನರ್ಜಿ ಇರುತ್ತೆ. ಸೊ ಇದೊಂದು ಮಸ್ಟ್ ಟ್ರೈ ರೆಸಿಪಿ. ಮತ್ತೆ ಜಸ್ಟ್ ಒಂದು ಹೆಸರು ಕಾಳು ನೀವು ನೆನೆ ಇಟ್ಕೋಬೇಕು ರಾತ್ರಿ ಹೊತ್ತು. ನಾನು ನೋಡಿದ್ನಲ್ಲ ಆಲ್ಮೋಸ್ಟ್ 5 minutes ಅಲ್ಲಿ ಪ್ರಿಪೇರ್ ಆಗಿದೆ ಅಲ್ವಾ? ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಎಷ್ಟೊಂದ್ ದಿನ ಆದ್ಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಕೆಲವೊಂದು ಕಾರಣಗಳಿಂದ ಬಂದ್ ಮಾಡಿದ್ವಿ, ತಿರ್ಗಾ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಎಲ್ರು ಏನು ತಪ್ಪು ತಿಳ್ಕೊಬೇಡ್ರಿ, ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ವಿ, ನಿಲ್ಸಲ್ಲ. ಓಕೆ, ಇವತ್ತು ಹೆಸರು ಕಾಳು ಇಟ್ಕೊಂಡ್ಬಿಟ್ಟಿದೀರಾ? ಇದ್ರ ಜ್ಯೂಸ್ ಮಾಡೋಣ ಅಂತ. ಹೆಸರು ಕಾಳಿನ ಜ್ಯೂಸ್ ಬೇಸಿಗೆ ಅಲ್ವಾ, ತಂಪಿರುತ್ತೆ. ಪ್ರೋಟೀನ್, ಮಕ್ಕಳಿಗೂ ಒಳ್ಳೇದು, ದೊಡ್ಡವ್ರಿಗೂ ಒಳ್ಳೇದು. ಓಕೆ, ಅದಕ್ಕೆ ಅದ್ರ ಹೆಸರು ಕಾಳಿನ ಜ್ಯೂಸ್ ಮಾಡಿ ತೋರ್ಸೋಣ ಅಂತ. ಓಕೆ, ಸ್ಟಾರ್ಟ್ ಮಾಡ್ಬೇಡವಾ? ಸ್ಟಾರ್ಟ್ ಮಾಡೋಣ. ಇದು ಹೆಸರು ಕಾಳು ನೆನೆ ಹಾಕಿದ್ದೀನಿ ರಾತ್ರಿನೇ. ಇಷ್ಟು ಇಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ತಗೋಬಹುದು. ನೀವೆಷ್ಟು ತಗೊಳ್ತಾ ಇದ್ದೀರಾ? ಈ ಗ್ಲಾಸ್ ಇಲ್ಲೇ ತಗೊಂತಾ ಇದ್ದೀನಿ ನಾನು. ಓಕೆ, 1 ಕಾಫಿ ಗ್ಲಾಸ್. 2 ತಗೊಂತಾ ಇದ್ದೀನಿ ಗ್ಲಾಸಿಗೆ. ಓಕೆ, 2 ಗ್ಲಾಸು. ಇದಕ್ಕೆ ತೆಂಗಿನಕಾಯಿ 1 ಗ್ಲಾಸು. ತೆಂಗಿನಕಾಯಿ ತುಂಬ ಟೇಸ್ಟಿ ಕೊಡುತ್ತೆ ಅದಕ್ಕೆ ತೆಂಗಿನಕಾಯಿ ತುರಿ 1 ಗ್ಲಾಸು. ಬೆಲ್ಲ ನಿಮಗೆ ಕಣ್ಣಾಳುತ್ತೆ ಅಷ್ಟೇ, ನಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಇದು ಒಂದು 50 ಗ್ರಾಮ್ ಇರುತ್ತೆ. ನಿಮ್ಮ ಮನೇಲಿ ಎಷ್ಟು ನೀವು ಸ್ವೀಟ್ ಇದು ಮಾಡ್ಕೋತೀರೋ ಅಷ್ಟು ಹಾಕ್ಕೋಬೋದು ಬೆಲ್ಲ. ಕಣ್ಣಾಳಿಸಿ ಅಷ್ಟೇ, ಇಲ್ಲ ಅಳಿಸ್ತೆ ತೋರಿಸ್ಬಿಡ್ತೀನಿ. 1 ಗ್ಲಾಸ್. 1 ಗ್ಲಾಸ್. ಸೊ 2 ಕಾಳು, 1 ತೆಂಗಿನಕಾಯಿ, 1 ಬೆಲ್ಲ. ಓಕೆ, ಇದಕ್ಕೊಂದು 4 ಏಲಕ್ಕಿ. ಏಲಕ್ಕಿ ಫ್ಲೇವರ್ಗೆ. ಈ ರುಬ್ಕೊಂಬರೋಣ ಇದನ್ನ ಮಿಕ್ಸಿಗೆ. ನೀರು ಹಾಕೋಬೋದು, ವಾಟ್ರು. ಆಗಿದೆಯಾ ಇವಾಗ? ಆಗಿದೆ. ಸೋಸ್ಕೊಂಡ್ಬಿಡೋಣ. ನೀರು ಹಾಕ್ಕೊಂಡಿದ್ದೀನಿ. ಇದನ್ನೇನ್ ಮಾಡೋದು? ಇದು ವೇಸ್ಟ್ ಮಾಡೋದು ಬೇಡ. ಇದಕ್ಕೊಂದು ರೆಸಿಪಿ ಮಾಡ್ಬಿಡ್ತೀರಾ? ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಸ್ವೀಟ್ ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಲೆ ಮೇಲೆ ತುಪ್ಪ ಹಾಕಿ, ಇದು ಒಂಥರ ಸ್ವೀಟ್ ಆಗುತ್ತೆ ತಿನ್ನಕ್ಕೆ. ಇದನ್ನು ವೇಸ್ಟ್ ಮಾಡೋದು ಬೇಡ. ಓ ವಾವ್, ನೋಡೋದಕ್ಕೇನೆ ಚೆನ್ನಾಗಿದೆ. ನಿಂಬೆಹಣ್ಣು ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಿದ್ರೆ ಜ್ಯೂಸ್ ಅಲ್ವಾ, ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಪಾನಕ ಥರ ಜ್ಯೂಸ್ಗೆ ಹಾಕ್ತಾರಲ್ಲ. ಸೊ ಆಲ್ಮೋಸ್ಟ್ 1 ನಿಂಬೆ ಹಣ್ಣು ಹಾಕ್ತಾ ಇದ್ದೀವಿ. ಚಿಕ್ಕದಿದೆ 1 ಹಾಕಿನ, ದೊಡ್ಡದಿದ್ರೆ ಒಂದು ಅರ್ಧ ಹಾಕ್ಕೊಳ್ಳಿ. ಅದು ಅಳತೆ ನೋಡ್ಕೊಂಡು ನಿಮ್ಮ ಮನೆಗೆ ನೀವು ಎಷ್ಟು ಮಾಡ್ಕೊತೀರ ಅಷ್ಟು. ಹೆಸರು ಕಾಳಿನ ಪಾನಕ ಜ್ಯೂಸ್ ಏನಾದ್ರೂ ಅನ್ಕೋಬಹುದು. ಸಖತ್ತು. ಹಾಗಾದ್ರೆ ಇದು ಟ್ರೈ ಮಾಡಿ ನೋಡೋಣ. ಹೆಸರು ಕಾಳಿನ ಜ್ಯೂಸ್ ಅಥವಾ ಪಾನಕ ಅಂತ ಹೇಳ್ಬೋದು. ಈ ಬೇಸಿಗೆ ಧಗೆ ಅಷ್ಟು ಇದೆ ಇವಾಗ. ಅದೊಂಥರ ನಮ್ಗೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಈ ಹೆಸರು ಕಾಳು. ಇದ್ರಲ್ಲಿ 1 4 ಬಾದಾಮಿ ಬೇಕಾದ್ರೂ ಅವ್ರ ಆಪ್ಷನ್ ಇದು, ಹಾಕೋಬಹುದು. ಬಾದಾಮಿ ಬೇಕಾದ್ರೂ ಹಾಕೋಬಹುದು. ಓಕೆ, ಇವಾಗ ಟೇಸ್ಟಿಂಗ್ ಟೈಮ್. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಮೇಲ್ ಬಾದಾಮಿ ಗಾರ್ನಿಶ್ ಮಾಡ್ಬೋದು, ಬೇಕಾದ್ರೆ ಕನ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದ್ರದ್ದು ರಿಸಲ್ಟ್ ಕೊಡಿ ನಮಗೆ.
ಯಾವ ಥರ ಇದೆ ಅಂತ. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾಗ ಏನು ಸಕ್ಕದಾಗಿ ಕಾಣುತ್ತೆ ಅಂತ. ಅದೇ ಪಾನಕ ಮಾಡಿ ಮಿಕ್ಕಿದ ಮೇಲೆ ಒಂದು ಚಿರಟ ಉಳ್ದಿತ್ತಲ್ಲ, ನಾವು ಹೇಳಿದ್ವಲ್ಲ ನಾವು ಇದನ್ನೂ ವೇಸ್ಟ್ ಮಾಡಲ್ಲ ಅಂತ. ಸೊ ಇದರಲ್ಲಿ ಹಲ್ವಾ ಮಾಡಿಬಿಡೋಣ ಇವಾಗ. ಹಲ್ವಕ್ಕೆ ಬೇಕಾಗಿರೋ ತುಪ್ಪ ಫಸ್ಟು. ತುಪ್ಪ ಹಾಕ್ಕೊಳ್ಳೋಣ 2 ಸ್ಪೂನು. ಮಿಕ್ಕಿದ್ದು ಹೆಸರು ಕಾಳಿಂದು ಚಿರಟ ಥರ ಇತ್ತಲ್ಲ, ಅದಕ್ಕೆ ಸ್ವೀಟ್ ಅದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ನಲ್ಲ. ನೋಡಿ ಇದು ಇದರಲ್ಲಿ ಹಾಕೊಂಡ್ಬಿಡ. ಇಲ್ಲ ಅಂತ ಹೇಳಿದ್ರು ಈ ರಸಪಲ್ಯಗಳು ಮಾಡ್ಕೊಳ್ತೀವಲ್ಲ, ಅವಾಗ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಬೆಲ್ಲ ಇರುತ್ತಲ್ಲ, ಅದೇ ಈ ಬದನೆಕಾಯಿ ರಸಪಲ್ಯ ಮಾಡಿದ್ರೆ ಹಾಕೋಬಹುದು. ಇದು ಸ್ವೀಟ್ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ಎಲ್ಲ ಸೋಸ್ಕೊಂಡ್ಬಿಟ್ಟಿರ್ತೀವಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೇಕು. ಬೆಲ್ಲನ ನೋಡ್ಕೊಂಡು ಹಾಕೊಳ್ಳೋದು ಅಷ್ಟೇ ಸಾಕು. 3 ಸ್ಪೂನ್ ಹಾಕಿನ ಒಟ್ಟಿಗೆ. ಟೀ ಸ್ಪೂನ್ ಹಾಕಿರೋದು. ಹೌದು. ಸಿಮ್ಮಲ್ಲೇ ಇಟ್ಕೋಬೇಕು, ಏನಕ್ಕಂದ್ರೆ ತಳ ಹಿಡ್ಕೊಂಡ್ಬಿಡ್ತದೆ ಬೇಗ. ಕಲರ್ ಚೇಂಜ್ ಆಗ್ತಾ ಕಲರ್ ಚೇಂಜ್ ಆಗಬೇಕು. ಅದು ಹಸಿ ವಾಸನೆ ಹೋದ್ರೆ ಕಲರ್ ಚೇಂಜ್ ಆಗುತ್ತೆ. ನೋಡಿ ತಳ ಹಿಂಗೆ ಬಿಟ್ಕೊಂಬರ್ಬೇಕು. ನೋಡಿ ತಳ ಹಿಂಗೆ ಬಿಟ್ಕೊಂಬಂದ್ರೆ ಆಗ್ತಾಯಿದೆ ಅಂತ ಅರ್ಥ. ಆಗಿದೆ ಇವಾಗ. ಹೆಸರು ಕಾಳಿನ ಹಲ್ವಾ ಅದು ರೆಡಿ ಆಗಿದೆ. ಸೂಪರ್ ರಿಚ್ ಪ್ರೊಟೀಷಿಯಸ್. ನಾವು ಅದನ್ನು ವೇಸ್ಟ್ ಮಾಡ್ದಂಗೆ ತೋರಿಸಿದ್ದೀವಿ. ಸಕ್ಕತ್ತಾಗಿದೆ. ಈ ಥರನೇ ವೆರೈಟಿ ರೆಸಿಪೀಸ್ ನಮ್ಮ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಕುಸ್ಮಾಸ್ ಬ್ರಾಹ್ಮಣ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಎಲ್ಲ ಮಾಡ್ತಾಯಿರಿ. ಎಲ್ರಿಗೂ ಹರೇ ಶ್ರೀನಿವಾಸ.